ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕ ವಯಸ್ಸಲ್ಲಿ ಗುಡಿ ಹತ್ರ ಸಿಕ್ಕಿದಾಗ ಅಪ್ಪ ಕರ್ಕೊಂಬಂದು ಸಾಕಿದ್ರು. ಮನೇಲಿ ಎಷ್ಟೇ ಸಮಸ್ಯೆ ಇದ್ರು ನನ್ನನ್ನು ಸಾಕಿ ದೊಡ್ಡೋಳು ಮಾಡಿದ್ರು. ಅವತ್ತು ಅವ್ರಿಗೇನಾದ್ರೂ ನಾನು ಬೇಡವಾಗಿದ್ದಿದ್ರೆ ಇವತ್ತು ನಿಮ್ಮ ಪಕ್ಕದಲ್ಲಿ ನಾನು ಇರ್ತಾನೆ ಇರಲಿಲ್ಲ ಅಲ್ವಾ? ಅಂಥದ್ರಲ್ಲಿ ನಮ್ಮಪ್ಪ ಶ್ರೀಯಾ ಮದುವೆ ವಿಷಯದಲ್ಲಿ ನೊಂದ್ಕೊಂಡಿದ್ದಾಗ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗ್ತಿತ್ತ? ಅದಕ್ಕೆ ಅವ್ರ ಸಂತೋಷಕ್ಕೋಸ್ಕರ ಮದುವೆ ವಿಷಯದಲ್ಲಿ ನಡೆದಿದ್ದನ್ನ ಮುಚ್ಚಿಟ್ಟೆ. ಅವತ್ತು ನಮ್ಮಪ್ಪನ ವಿಷಯದಲ್ಲಿ ಮಾಡಿದ್ದೇನೆ, ಇವತ್ತು ನಿಮ್ಮ ವಿಷಯದಲ್ಲೂ ಮಾಡಿದೆ. ಆದ್ರೆ ಇವತ್ತು ನಿಮ್ಗೆ ತಪ್ಪು ಅನ್ನಿಸ್ದೇ ಇದ್ದಿದ್ದು ಬೇರೆ ವಿಷಯದಲ್ಲಿ ದಿನ ತಪ್ಪನಿಸ್ತಿತ್ತು. ಕೆಲವು ಪರಿಸ್ಥಿತಿಗಳು ಯಾವಾಗ್ಲೂ ಒಂದೇ ತರ ಇರುತ್ತೆ ರೀ. ಆದ್ರೆ ನಮಗ ಅನುಕೂಲವಾಗಿರುವಾಗ ಚೆನ್ನಾಗಿದೆ ಅಂತಾನೆ ಅನ್ಸತ್ತೆ, ಇಲ್ದೆ ಹೋದ್ರೆ ಚೆನ್ನಾಗಿಲ್ಲ ಅಂತ ಅನ್ಸತ್ತೆ. ಇದೆಲ್ಲಾನು ನಿಮ್ಮನ್ನ ತಪ್ಪು ಅಂತ ತೋರ್ಸಕ್ಕಲ್ಲ, ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ್ಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನನಗಾಗ್ಲಿ ನಮ್ಮ ಪ್ರೀತಿಗಾಗ್ಲಿ ನಮ್ಮ ಸಂಬಂಧಕ್ಕಾಗ್ಲಿ ನೀನ್ ಮಾತ್ರ ಸ್ವಲ್ಪನೂ ಬೆಲೆ ಕೊಡ್ಲಿಲ್ಲ. ಇವಾಗ್ಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಾಯ್ ಬಾಸ್.
ಹಲೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬಾಸ್? ಹಾ ಹೇ, ಅಷ್ಟೆಲ್ಲ ಆಶ್ಚರ್ಯವಾಗಿ ನೋಡ್ಬೇಡ್ರಿ. ನಾನು ನಿನ್ನ ಅಂತರಾತ್ಮ. ಯಾವುದಾದ್ರೂ ಪರಿಸ್ಥಿತಿಯಿಂದ ಒಳಗ್ ಸಂಕಟ ಇದ್ದು ಹೊರಗಡೆ ಅದನ್ನ ತೋರಿಸ್ಕೊಳಕ್ಕಾಗದೆ ಖುಷಿಯಾಗಿರೋ ಥರ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಕ್ವಶನ್ ಮಾಡೋದಕ್ಕೆ ಅವಾಗ ಈ ಥರ ಹೊರಗಡೆ ಬರ್ತಾ ಇರ್ತೀನಿ. ಓಕೆ, ಮೇನ್ ಪಾಯಿಂಟಿಗೆ ಬರೋಣ. ಈಗ ನಿನ್ನ ಸಮಸ್ಯೆ ಏನು ಅಂತ ಹೇಳು. ವೈದೇಹಿನ ಪ್ರೀತಿಸಿದ್ಯಾ ಅಲ್ವಾ? ಅದು ಕೂಡ ಸಾಮಾನ್ಯವಾಗಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅವಳನ್ನ ಮದುವೆ ಆಗೋದ್ರ ಬದಲು ಅವಳ ತಂಗಿನ ಮದುವೆ ಆದ ಅಂತ ಹುಚ್ಚ ಆಗೋಗಿದ್ದೆ ನೀನು. ಅವಳು ಮತ್ತೆ ನಿನ್ನ ಜೀವನದಲ್ಲಿ ಬರ್ತಾಳೋ ಇಲ್ವೋ ಅಂತ ಎಷ್ಟು ಒದ್ದಾಡ್ತಿದ್ದೆ ಅಲ್ವಾ? ಏನೋ ನಿನ್ನ ದೃಷ್ಟನೂ ಚೆನ್ನಾಗೇ ಇತ್ತು. ನಿನ್ನ ಮದುವೆಲಿ ನಡಿಬಾರ್ದು ನಡೆದು ಹೋಗಿ ಶ್ರೀಯಾಗ್ ತಾಳಿ ಕಟ್ಟದೆ ವೈದೇಹಿಗೆ ತಾಳಿ ಕಟ್ಟಿ ಆ ವಿಚಾರ ನಿನಗೆ ಸ್ವಲ್ಪ ತಡವಾಗಿ ಗೊತ್ತಾಗಿ ನಿನ್ನ ಹೆಂಡತಿ ಅವಳೆ ಅಂತ ಆದ್ಮೇಲೆ ಅದೃಷ್ಟ ಕೂಲಾಯಿಸ್ತು ಅಂತ ಖುಷಿಯಾಗಿರೋದು ಬಿಟ್ಟು ನಿನಗೆ ಹೇಳಿಲ್ಲ ಅಂತ, ನಿನಗಿಂತ ಅವ್ರ ತಂದೆಗೆ ಬೆಲೆ ಕೊಟ್ಲು ಅಂತ ಈ ಥರ ಅರ್ಥ ಇಲ್ದಿರೋ ಪ್ರಶ್ನೆಗಳಿಗೆ, ನಿನ್ನ ಸಿಟ್ಟಿಗೆ, ನಿನ್ನ ಕೋಪಕ್ಕೆ ಪ್ರೀತಿಸಿರೋ ಹುಡುಗಿಯಿಂದ ದೂರ ಆದ್ಯಲ್ಲ ನೀನು. ಅದೃಷ್ಟದಲ್ಲೂ ಕೂಡ ದುರಾದೃಷ್ಟ ಹುಡ್ಕೋ ನಿನಗೆ ಏನಂತ ಹೇಳಬೇಕು? ವೇಸ್ಟ್ ಫೆಲೋ. ಅಷ್ಟಕ್ಕೂ ಈ ವಿಚಾರದಲ್ಲಿ ನೀನು ಯಾಕೆ ಹುರ್ಕೊಂಡೆ ಹೇಳು? ನೀನು ನೆಮ್ಮದಿಯಾಗಿಲ್ದೆ ಅವಳನ್ನೂ ನೀನು ನೆಮ್ಮದಿಯಾಗಿರೋಕ್ ಬಿಡದೆ ನೋವಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಯಾವಾಗಲೂ ನೋವಲ್ಲೇ ಇರಬೇಕು ಅಂತ ಅನ್ಕೊಂಡು ಓವರ್ ಆಗಿ ಆಡ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನಗೆ? ಸರಿ ಹೋಗ್ಲಿ, ನಿನ್ನ ಪ್ರಕಾರ ವೈದೇಹಿ ತಪ್ಪೇ ಮಾಡಿದಾಳೆ ಅಂತ ಅನ್ಕೊಳ್ಳೋಣ. ಆ ತಪ್ಪನ್ನ ಕ್ಷಮಿಸೋ ಅಷ್ಟು ಪ್ರೀತಿ ಇಲ್ವಾ ಅವಳ ಮೇಲೆ ನಿನಗೆ? ಹೇಳು ಮಗ. ಓಕೆ, ಕ್ಷಮಿಸಕ್ಕಾಗ್ದಿರಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅನ್ಕೊಳ್ಳೋಣ. ಆದ್ರೆ ಹಿಂದೆ ಏನ್ ಕಾರಣ ಇತ್ತು ಅಂತ ನೀನ್ ತಿಳ್ಕೊಬೇಕಲ್ವಾ? ಅಯ್ಯೋ ಲೂಸ್ ನನ್ನ ಮಗನೇ, ಅವಳು ಒಬ್ಬ ಅನಾಥೆ. ತನ್ನ ಸಾಕಿ ಬೆಳೆಸಿರೋ ತಂದೆ ಬಗ್ಗೆ ಅವಳು ಅಷ್ಟನ್ನೂ ಯೋಚನೆ ಮಾಡಲ್ಲ ಅಂತ ಹೇಳಿದ್ರೆ ಆ ದೇವರಾದ್ರೂ ಕ್ಷಮಿಸ್ತಾನ? ಅದನ್ನೆಲ್ಲ ಯೋಚನೆ ಮಾಡದೆ ಬರೀ ನಿನ್ ಮೂಗಿನೇರಕ್ಕೆ ಯೋಚನೆ ಮಾಡೋದ್ರಿಂದ ಪ್ರಯೋಜನ ಆದ್ರೂ ಏನಿದೆ ಅಂತ ಹೇಳು? ಇಲ್ಲಿ ನೋಡು, ಈಗಲೂ ಇಲ್ಲಿವರೆಗೂ ಮಾಡೋದನ್ನೆಲ್ಲ ಮರೆತು ನಿನ್ನೊಳಗಿರೋ ಪ್ರೀತಿನ ಈಗಾದ್ರೂ ಆಚೆ ತೋರಿಸ್ಕೊಂಡ್ರೆ ಆಗ ನಿನ್ನ ಜೀವನ ಅದೆಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್. ಹಲೋ, ಏನು ಯೋಚನೆ ಮಾಡ್ತಾ ಇದ್ಯಾ? ನಾನು ಹೇಳ್ತಾ ಇರೋದು ಸತ್ಯನಾ ಸುಳ್ಳ? ಇವಾಗ ನಾನು ಮಾತಾಡ್ತಾ ಇರೋದಕ್ಕೆ ಇವನ್ ಯಾವನ್ ಬಂದು ನನ್ಗೆ ಹೇಳೋದಕ್ಕೆ ಅಂತ ಈಗೋ ಟ್ರಿಪ್ ತಗೋಬೇಡ. ನಾನಂದ್ರೆ ಬೇರೆ ಯಾರೂ ಅಲ್ಲಪ್ಪ, ನೀನೇ. ನೀನು ನಿನಗೆ ಬುದ್ಧಿ ಹೇಳ್ಕೊತಾ ಇರೋದ್ರಿಂದ ನಿಜ ಏನು ಅಂತ ಒಪ್ಕೋ. ನಿಜಾನೇ. ಅವಳು ನನ್ನೋಳಾಗದೆ ಇದ್ದಾಗ ಅಷ್ಟೆಲ್ಲ ಓದಾಡಿದ್ ನಾನು ನನ್ನೋಳಾದ್ಮೇಲೆ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದೀನಲ್ವಾ? ಅಂದರೆ ನನ್ನೋಳು ಆಗೋದ್ಲಲ್ಲ ಅಂತ ದುಃಖನಾ? ತಪ್ಪು ಮಾಡಿದೆ, ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ಇವಾಗಾದರೂ ಅದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಆ ದೇವ್ರು ಕೂಡ ನನ್ನ ಕ್ಷಮಿಸೋದಿಲ್ಲ. ವೈದೇಹಿ ಜೊತೆ ಮಾತಾಡ್ತೀನಿ, ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವಳ ಹತ್ರ ಹೇಳ್ಕೊತೀನಿ. ಆವಾಗ ಅವಳು ಸಂತೋಷವಾಗಿ ಫೀಲ್ ಆಗ್ತಾಳಲ್ವಾ?
ಗುಡ್ ಬಾಯ್, ಗೊತ್ತಾಯ್ತಲ್ವಾ? ಇನ್ನು ನನಗಿಲ್ಲೇನು ಕೆಲಸ, ನಾನು ಬರ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಮತ್ತು ಅಲ್ಲಿ ನನಗಿನ್ನೇನು ಕೆಲಸ? ಮತ್ತೆ ನನ್ನ ಜಾಗಕ್ಕೆ ನಾನು ಬಂದ್ಬಿಟ್ಟೆ ಬಿಡು. ನನ್ಗರ್ಥ ಆಯಿತು. ಅಯ್ಯೋ, ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಮನೇಲಿ ಬೈದೇ ಹೋದ್ರಲ್ಲ, ಫೋನಲ್ಲಿ ಬೈತಾರೇನೋ. ಏನಿದು, ಇವಳು ಫೋನೇ ಪಿಕ್ ಮಾಡಲಿಲ್ಲ. ಕಾಲ್ ಬಂದಿದ್ದು ನೋಡಿನೂ ಫೋನ್ ಪಿಕ್ ಮಾಡ್ತಿಲ್ವಾ ಇವಳು? ಬೇರೆ ಏನಾದರೂ ಮಾತಾಡೋಕ್ಕೇನು ಮಾಡಿದ್ರೇನೋ? ಅನ್ಯಾಯವಾಗಿ ಕಟ್ ಮಾಡಿಬಿಟ್ಟೆ. ಮತ್ತೆ ಫೋನ್ ಮಾಡಿದ್ರೆ ಒಳ್ಳೇದು. ನನ್ನ ಮೇಲ್ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಫೋನ್ ಮಾಡಪ್ಪ ತಂದೆ. ನನ್ನ ಮೇಲೆ ಅವಳು ಕೋಪ ಬರಲ್ವಲ್ಲ? ಹಲೋ, ಕಣ್ಣಲ್ಲಿ ಸಂಭಾಷಣೆ, ಹಲೋ ಹಲೋ. ಮೌನಾನೆ ಆಲಾಪ, ಕನಸಲೆ ಪಯಣ, ಮನಸಲೆ ಮಿಲನ, ಸಮೋಹದ ಸೂಚನೆ. ಕಣ್ಣಲ್ಲಿ ಸಂಭಾಷಣೆ, ಮೌನಾನೆ ಆಲಾಪ, ವೈದೇಹಿ, ಮನಸಲೆ ಮಿಲನ, ಸಮೋಹದ ಸೂಚನೆ. ಅಗರಬತ್ತಿ ಕೇಳಿಸ್ತಾ? ಕೇಳಿಸ್ತಾ ಇದೆಯಾ? ಏನಂದ್ರೆ? ಅಗರಬತ್ತಿ. ನಿನಗೆ ಆಶ್ಚರ್ಯ ಆಗ್ತಿದ್ಯಾ ಅಗರಬತ್ತಿ?
ಈ ಹೆಸರು ನಿಂದೆ, ನನ್ನ ಮನಸ್ಸು ನಿಂದೆ, ಮಧ್ಯದಲ್ಲಿ ಚಿಕ್ಕ ಬಿರುಕಷ್ಟೇ. ಎಲ್ಲಿದ್ದೀರಾ ನೀವು? ನಿಮ್ಮನ್ನ ಇವಾಗಲೇ ನೋಡಬೇಕು. ಎಲ್ಲಿದ್ದೀರಾ ನೀವು? ಬರ್ತಾ ಇದ್ದೀನಿ. ಇನ್ನು 10 ನಿಮಿಷದಲ್ಲಿ ನಿನ್ನ ಮುಂದೆ ಇರ್ತೀನಿ. ನಾನು ಬರೋ ಅಷ್ಟರಲ್ಲಿ ರೆಡಿಯಾಗಿರು. ಇಬ್ರು ಆಚೆ ಹೋಗ್ತಾ ಇದ್ದೀವಿ. ಇದು ಕನಸ ನಿಜನಾ? ನಿಜ. ಅಗರ್ಬತ್ತಿ, ಬೇಗ ರೆಡಿಯಾಗು. ನಿನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ತುಂಬಾ ಮಾತಾಡಬೇಕು. ಬರ್ತಾ ಇದ್ದೀನಿ. Be so